ಗ್ಯಾರಂಟಿ 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 ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸುದ್ದಿ ಗದ್ದಲ ಸೃಷ್ಟಿ ಮಾಡಿದೆ. ಇಡೀ ದೇಶದಾದ್ಯಂತಲೂ ಕೂಡ ಇದರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈಗ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅವರು ಕೂಡ SIT ಅಧಿಕಾರಿಗಳ ವಶದಲ್ಲಿದ್ದಾರೆ, ವಿಚಾರಣೆಗೆ ಒಳಪಟ್ಟಿದ್ದಾರೆ. ಈಗ ಬಹಳಷ್ಟು ಆರೋಪಗಳು ಅವರ ಮೇಲೆ ಕೇಳಿ ಬರ್ತಾ ಇದೆ. ಆ ಮನೆ ಕೆಲಸದಾಕೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ, ಆಕೆ ಇವರ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾಳೆ, ಹಾಗಾದ್ರೆ ಏನೆಲ್ಲ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾಳೆ ಗಮನಿಸ್ತಾ ಹೋಗೋಣ. ಈ HD ರೇವಣ್ಣನೋ ಅಥವಾ ರಾವಣನೋ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ರೇವಣ್ಣ ವಿರುದ್ಧ ಸಂತ್ರಸ್ತೆಯ ಆರೋಪಗಳು ಏನೇನು, ಹಾಗಾದ್ರೆ ಆಕೆಗೆ ಯಾವ ರೀತಿಯಾಗಿ ಕಿರುಕುಳವನ್ನ ನೀಡಿದ್ದಾರೆ ರೇವಣ್ಣ ಅಂಡ್ ಸನ್ ಅಂದ್ರೆ ಪ್ರಜ್ವಲ್, ಏನೆಲ್ಲ ಕಿರುಕುಳವನ್ನ ನೀಡಿದ್ದಾರೆ ಅನ್ನೋದು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಆಕೆ ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದ್ದಾಳೆ ಕಂಪ್ಲೇಂಟ್ ನಲ್ಲಿ. ರೇವಣ್ಣ ವಿರುದ್ಧ ಸಂತ್ರಸ್ತೆ ಆರೋಪಗಳ ಸುರಿಮಳೆಯನ್ನ ಗೈದಿದ್ದಾಳೆ. ಅಪ್ಪ ಮಗನ ವಿರುದ್ಧ ಸಂತ್ರಸ್ತೆ ಕಟು ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಆ ಕಟು ಸತ್ಯ ನಿಮಗೇನಾದ್ರೂ ಗೊತ್ತಾದ್ರೆ ಕ್ಯಾಕರಿಸಿ ಹೋಗಿತೀರಾ, ಇವರನ್ನ ಕ್ಯಾಕರಿಸಿ ಹೋಗಿತೀರಾ. ಇಂಥವರು ನಮ್ಮನ್ನ ಆಳ್ತಾ ಇದ್ರ ಇಷ್ಟು ದಿನಗಳ ಕಾಲ, ಇವತ್ತಿಗೂ ಇಂಥವರು ನಮ್ಮ ಸಮಾಜದಲ್ಲಿ ಇದಾರ ಅಂತ ಹೇಳಿ ತಲೆ ತಗ್ಗಿಸುವಂತ ಪರಿಸ್ಥಿತಿ ನಮ್ದಲ್ಲ. ಯಾಕೆಂತ ಹೇಳಿದ್ರೆ ವೋಟ್ ಮಾಡಿ ಇಂಥವ್ರನ್ನೆಲ್ಲ ಗೆಲ್ಲಿಸಿದ್ದೀವಲ್ಲ ನಾವು. ಹೆಣ್ಣು ಮಕ್ಕಳನ್ನ ದೇವರು ಅಂತ ಪೂಜಿಸುವಂತ ದೇಶದಲ್ಲಿ ಇಂಥ ಕ್ರಿಮಿಗಳು MP-ಗಳಾಗಿದ್ದಾರೆ, MLA-ಗಳಾಗಿದ್ದಾರೆ. ಇಂಥವರನ್ನ ನಾವು ದೇವರು ಅಂತ ಹೇಳಿ ಕೈ ಮುಗಿತಾ ಇದ್ವಲ್ಲ ಅಂತ ಹಾಸನದ ಜನತೆಯೇ ಈಗ ಕ್ಯಾಕರಿಸಿ ಹೋಗಿತಾ ಇದ್ದಾರೆ. ರೇವಣ್ಣ ತಮ್ಮ ಕೊಠಡಿಗೆ ಆ ಮಹಿಳೆಯನ್ನ ಕರೆಸ್ಕೊಳ್ತಾ ಇದ್ರಂತೆ. ಬಾಯಿಲಿ ನನ್ನ ರೂಮ್ಗೆ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರಂತೆ. ಮನೆಯ ಸ್ಟೋರ್ ರೂಮ್ ನಲ್ಲಿ ಕೈ ಹಿಡಿದು ಎಳಿತಾ ಇದ್ರಂತೆ. ನೋಡಿ, ರೇವಣ್ಣ ಈಗ ಅರೆಸ್ಟ್ ಆಗಿದಾರಲ್ಲ ರೇವಣ್ಣ ಸಾಹೇಬ್ರು, ಆ ಕೆಲಸದಾಕೆಯನ್ನ ಬೆಡ್ರೂಮ್ಗೆ ಕರೆಸ್ಕೊಳ್ತಾ ಇದ್ರಂತೆ. ಸ್ಟೋರ್ ರೂಮ್ ನಲ್ಲಿ ಕೈ ಎಳಿತಾ ಇದ್ರಂತೆ. ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ರಂತೆ ಆ ಮಹಿಳೆಯ ಜೊತೆಗೆ. ನೋಡಿ ಎಂತೆಂತ ಕ್ರಿಮಿಗಳಿದ್ದಾರೆ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಜೊತೆಗೆ ಈ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ನಂತೆ ಹಿಂದೆ. ಪ್ರಜ್ವಲ್ ರೇವಣ್ಣ ಬಂದು ಆ ಪಾಪ ಮನೆ ಕೆಲಸದವಳ ಹೊಟ್ಟೆಯನ್ನ ಜಿಗಿಟ್ತಾ ಇದ್ನಂತೆ. ಎಂತ ಕ್ರಿಮಿರಿ ಈತ, MP ಈತ. ಈತನನ್ನ ಗೆಲ್ಲಿಸಿದ್ ಯಾಕೆ ನಾವೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ, ಸಮಾಜ ಸೇವೆ ಮಾಡೋದಕ್ಕೆ. ಆದ್ರೆ ಈತ ನೀಚ ಕೆಲಸವನ್ನ ಮಾಡಿದಾನೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಆ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ರು. ನೋಡಿ, ಸೀರೆಯ ಪಿನ್ ಅನ್ನ ಕಿತ್ತು ಲೈಂಗಿಕ ದೌರ್ಜನ್ಯವನ್ನ ಆ ಮಹಿಳೆಯ ಮೇಲೆ ಎಸಗ್ತಾ ಇದ್ರಂತೆ. ಎಂತ ಕ್ರಿಮಿಗಳೆಲ್ಲ ಇವರು. ಪ್ರಜ್ವಲ್ ಹಿಂದಿನಿಂದ ಬಂದು ಮೈ ಮುಟ್ಟಿ ಹೊಟ್ಟೆಯನ್ನ ಜಿಗಿಡ್ತಾ ಇದ್ನಂತೆ. ಇದೇ ರೀತಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಈ ತಂದೆ ಮಗ. ಆ ಮನೆ ಕೆಲಸದ ಮಹಿಳೆ ಆಕೆಯ ಮೇಲೆ ಈ ತಂದೆ ಮಗ ಹಲವು ಬಾರಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ, ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ತನ್ನ ಮಗಳಿಗೂ ಕೂಡ ಈ ಪ್ರಜ್ವಲ್ ಇದಾನಲ್ಲ MP, ಆರೋಪವನ್ನ ಎದುರಿಸ್ತಾ ಇದ್ದಾನಲ್ಲ ಈತ, ಆ ಮನೆ ಕೆಲಸದಾಕಿಯ ಮಗಳಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಂತೆ. ವಿಡಿಯೋ ಕಾಲ್ ಮಾಡಿ ಆಕೆಗೆ ಕೆಟ್ಟ ಪದಗಳಿಂದ ಮಾತನಾಡ್ತಾ ಇದ್ದಂತೆ. ತನ್ನ ಮಗಳಿಗೂ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಅಸಭ್ಯ ಸಂಭಾಷಣೆ ಮುಖೇನ ಪ್ರಚೋದಿಸಲು ಪ್ರಯತ್ನ ಪಡ್ತಾ ಇದ್ರು. ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾದ ಕೇಸಿದು. ಆ ಮಹಿಳೆ, ಆ ಮನೆ ಕೆಲಸದಾಕೆ ಉಲ್ಲೇಖ ಮಾಡಿರುವಂತ ಕಂಪ್ಲೇಂಟ್ ಕೇಳ್ತಾ ಇದ್ರೆ, ಏನಪ್ಪ ಇಂಥವ್ರೆಲ್ಲ MP-ನ, ಇಂಥವ್ರೆಲ್ಲ MLA-ನ, ಒಬ್ಬ ಮಾಜಿ ಪ್ರಧಾನಿಯ ಮಗ, ಮೊಮ್ಮಗ, ಒಬ್ಬ ಮಾಜಿ CM ಸಹೋದರನ ಮಗ, ಇವರೆಲ್ಲ ನಾಚಿಕೆ ಆಗ್ಬೇಕಿಂತವ್ರಿಗೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.